ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರೇತ್. ದ್ರೌಪದಿ ಹೇಳ್ತಾ ಇದ್ದಾಳೆ, ಮಾಮ ಸ್ಪೃಶತ, ನನ್ನ ಮುಟ್ಟಬೇಡ, ದೂರ ಹೋಗು. ಆ ಜಯದ್ರಥ ಅವಳ ವಸ್ತ್ರದ ಭಾಗವನ್ನೇ ಎಳೀಲಿಕ್ಕೆ ಆರಂಭಿಸಿದ. ಬಲಾತ್ಕಾರದಿಂದ ತನ್ನ ರಥಕ್ಕೆ ಎಳೆದುಕೊಂಡು ಹೋದ ಜಯದ್ರಥ. ಆ ಸ್ಥಿತಿಯಲ್ಲಿ ಧೌಮ್ಯರು ಆಕ್ರೋಶ ಮಾಡ್ತಾ ಇದ್ದಾರೆ. ಇಂಥ ಆಕ್ರಮಣ ಅದನ್ನು ಜಯದ್ರಥ ನಡೆಸ್ತಾ ಇದ್ದಾನೆ. ಎಲ್ಲ ರಾಜರು ಅವನ ಜೊತೆಗೆ ಇದ್ದಾರೆ. ಅಲ್ಲಿದ್ದ ಎಲ್ಲ ಪಾಂಡವರ ಜೊತೆಗೆ ಇದ್ದ ಬ್ರಾಹ್ಮಣರು ಅವರೆಲ್ಲ ಭೀತರಾಗಿದ್ದಾರೆ. ಈ ಸೈನ್ಯವನ್ನು ಎದುರಿಸಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಇಂಥ ಸ್ಥಿತಿಯಲ್ಲಿ ಆ ಜಯದ್ರಥ ರಥದಲ್ಲಿ ಏರಿಸಿಕೊಂಡು ಅವಳನ್ನು ಕರೆಕೊಂಡೇ ಹೋಗ್ತಾ ಇದೆ ಬಲಾತ್ಕಾರದಿಂದ. ಧೌಮ್ಯರು ಹಿಂಬಾಲಿಸ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಪಾಂಡವರು ಆಶ್ರಮಕ್ಕೆ ಬಂದರು. ಬಂದಾಗ ಆ ದ್ರೌಪದಿಯ ಸೇವೆ ಮಾಡ್ತಾ ಇದ್ದ ಅವಳು ಅಳ್ತಾ ಇದ್ದಾಳೆ. ಈ ರೀತಿ ಏನಾಗಿತ್ತು, ದ್ರೌಪದಿ ಎಲ್ಲಿದ್ದಾಳೆ? ಜಯದ್ರಥ ಬಂದು ಅಪಚಾರ ಮಾಡಿದ್ದಾನೆ, ಬಲಾತ್ಕಾರದಿಂದ ಎಳೆದುಕೊಂಡು ಹೋಗ್ತಾ ಇದ್ದಾನೆ ಎಂಬ ಸುದ್ದಿಯನ್ನು ಕೇಳಿದಾಗ ಪಾಂಡವರು ಬೆನ್ನಟ್ಟಿಕೊಂಡು ಬಂದರು. ಎಲ್ಲಿ ಜಯದ್ರಥ ಇದ್ದಾನೆ ಅಂತ ಹುಡುಕಿಕೊಂಡು ಬಂದರು. ಆ ಜಯದ್ರಥ ಹೆಚ್ಚು ದೂರ ಹೋಗಿರಲಿಲ್ಲ. ಹೀಗಾಗಿ ಆ ಜಯದ್ರಥನನ್ನು ಬೆನ್ನಟ್ಟಿಕೊಂಡು ಬಂದು ಅಲ್ಲಿ ಇಡೀ ಸೈನ್ಯದ ಜೊತೆಗೆ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಎಲ್ಲ ಜಯದ್ರಥನ ಸೈನಿಕರು, ರಾಜರು ಎಲ್ಲರೂ ಕೂಡ ಸೋತರು, ಓಡಿದರು. ಎಷ್ಟೋ ಮಂದಿ ಮೃತರಾದರು. ಜಯದ್ರಥ ಯುದ್ಧದಲ್ಲಿ ಅವನಿಗೆ ಆಗಲಿಲ್ಲ. ಅವನು ಹೇಳದೆ ಕೇಳದೆ ಓಡಿ ಹೋದ, ಅಲ್ಲಿಂದ ಪಲಾಯನ ಮಾಡಿದ. ಹೀಗೆ ದ್ರೌಪದಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿ ಅವಳನ್ನು ಎಳೆದುಕೊಂಡು ಹೋದ ಜಯದ್ರಥ ಪಾಂಡವರ ಬೆನ್ನಟ್ಟಿಕೊಂಡು ಬಂದು ಇಡೀ ಸೈನ್ಯವನ್ನು ಸೋಲಿಸಿದಾಗ ಅರ್ಜುನ ಹೇಳಿದ, ಭೀಮಾರ್ಜುನರು, ನೀವು ದ್ರೌಪದಿಯನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋಗಿ, ನಾವೆಲ್ಲದನ್ನು ನೋಡ್ತಾ ಇದ್ದೇವೆ, ನೀವಿಲ್ಲಿ ಇರುವುದು ಬೇಡ ಅಂಥೇಳಿ ದ್ರೌಪದಿಯನ್ನು ಕರೆದುಕೊಂಡು ಧರ್ಮರಾಜ, ನಕುಲ, ಸಹದೇವರು, ಧೌಮ್ಯ ಎಲ್ಲ ಆಶ್ರಮಕ್ಕೆ ಹೋದರು. ಇಲ್ಲಿ ಭೀಮಾರ್ಜುನರು ಆ ಜಯದ್ರಥ ಓಡಿ ಹೋಗ್ತಾ ಇದ್ದಾರೆ, ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ. ಆಗ ಧರ್ಮರಾಜ ಭೀಮಸೇನ ಹೇಳ್ತಾನೆ ಅರ್ಜುನನಲ್ಲಿ, ನಕಂತವ್ಯೋ ಮಹಾಬಾಹು ದುರಾತ್ಮಾಪಿ ಸಸೈಂಧವ. ಜಯದ್ರಥ ದುಷ್ಟ, ಬಹಳ ಕೆಟ್ಟ ಕೆಲಸ ಮಾಡಿದ್ದಾನೆ, ಕೊಲ್ಲುವುದು ಬೇಡ. ಪಾಪ ಗಾಂಧಾರಿಗೆ ಎಷ್ಟು ದುಃಖ ಆಗ್ತದೆ. ಅವನ ಅಳಿಯ ಸೈಂಧವ ಜಯದ್ರಥ, ಕೊಲ್ಲುವುದು ಬೇಡ. ಆ ಸಮಯದಲ್ಲಿಯೂ ಕೂಡ ಧರ್ಮರಾಜನ ಅನುಕಂಪ ಭೀಮಸೇನಲ್ಲಿ ಅರ್ಜುನಲ್ಲಿ, ಅವನು ನೀವು ಬೇಕಾದರೆ ಶಿಕ್ಷೆ ಕೊಡಿ, ಕೊಲ್ಲುವುದು ಬೇಡ ಎಂಬುದಾಗಿ ಧರ್ಮರಾಜನ ಸಲಹೆ. ದ್ರೌಪದಿ ಮಾತ್ರ ಒಪ್ಪಲಿಲ್ಲ. ನೀವು ನನಗೆ ಇಷ್ಟ ನನಗೆ ಪ್ರಿಯ, ನನಗೆ ಸಂತೋಷಪಡಿಸಬೇಕಾಗಿದ್ದರೆ ಸೈಂಧವಾಪಸದ ಪಾಪ ದುರ್ಮತಿ, ಅವನನ್ನು ಯಾಚಮಾನೋಪಿ ಸಂಗ್ರಾಮೇ ನಮುಕ್ತವ್ಯ, ದಮ್ಮಯ ಹಾಕಿದರೂ ಬಿಡಬಾರದು, ಅವನು ಕೊಂದು ಹಾಕಲೇಬೇಕು. ಇಂಥ ಅಪಚಾರ ಮಾಡಿದ್ದಾನೆ, ಬಲಾತ್ಕಾರ ಮಾಡಿದ್ದಾನೆ. ಅಂಥವರಿಗೆ, ಸ್ತ್ರೀಯರ ಮೇಲೆ ಬಲಾತ್ಕಾರ ಮಾಡಿದವರಿಗೆ ಬದುಕುವ ಅಧಿಕಾರವೇ ಇಲ್ಲ. ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು, ಎಷ್ಟು ಮಾತ್ರಕ್ಕೂ ಬಿಡಬಾರದು ಎಂಬುದಾಗಿ ದ್ರೌಪದಿ ಹೇಳಿದರು. ಆಮೇಲೆ ಇವರು ಯುದ್ಧ ಮಾಡಿದ್ದು, ಜಯದ್ರಥ ಓಡ್ತಾ ಇದ್ದಾನೆ ಕಾಡಿನಲ್ಲಿ. ಆಗ ಅರ್ಜುನ, ಏನು ಮಹಾನುಭಾವ ನೀನು, ದ್ರೌಪದಿಯನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗ್ತಾ ಇದ್ದಿ, ಈಗ ಓಡ್ತಾ ಇದ್ದಿ, ಅನೇನ ವೀರ್ಯೇಣ ಕಥಂ ಸ್ತ್ರೀಯಂ ಪ್ರಾರ್ಥಿಸಿ. ನೀನು ದ್ರೌಪದಿಯಲ್ಲಿ ಅವಳನ್ನು ಕರೆಯಲಿಕ್ಕೆ ಈಗ ಧೈರ್ಯ ಹೇಗೆ ಬಂತು? ಇಷ್ಟು ನಮ್ಮ ಎದುರು ಯುದ್ಧ ಮಾಡಲಿಕ್ಕೆ ಧೈರ್ಯ ಇಲ್ಲ, ಓಡಿ ಹೋಗ್ತಾ ಇದ್ದಿ. ಹೀಗಿರುವಾಗ ದ್ರೌಪದಿಯನ್ನು ಹೇಗೆ ಅಪೇಕ್ಷೆ ಮಾಡಿದೆ, ಯಾವ ಬಲದಿಂದ ಅಪೇಕ್ಷೆ ಮಾಡಿದೆ ಎಂಬುದಾಗಿ ಹಾಸ್ಯ ಮಾಡ್ತಾರೆ. ಇಷ್ಟು ಹಾಸ್ಯ ಮಾಡಿದರೂ ಜಯದ್ರಥ ಓಡುತ್ತಲೇ ಇದ್ದಾರೆ. ಆಗ ಅವನನ್ನು ಹಿಡಿದು, ಅವನ ಜೊಟ್ಟು ಹಿಡಿದು ಭೀಮಸೇನ ಹೇಳಿದ ಓಡಿಕೊಂಡು. ಅವನ ವೇಗದಿಂದಲೂ ಮತ್ತಷ್ಟು ವೇಗದಿಂದ ಹೋಗಿ ಭೀಮಸೇನ ಜಯದ್ರಥನ ಜೊಟ್ಟನ್ನೇ ಹಿಡಿದು ಹೇಳಿದ. ಇನ್ನೇನು ಮಾಡಲಿಕ್ಕೆ ಆಗಲಿಲ್ಲ, ಜಯದ್ರಥ ಸಿಕ್ಕಿಬಿದ್ದ. ಆಗ
ಅವನನ್ನು ಕೊಂದು ಹಾಕಬೇಕು ಅಂತ ಭೀಮಸೇನನ ಮನಸ್ಸು. ಆಗ ಅರ್ಜುನ ತಡೆದ. ಅಲ್ಲಿ ಮೊದಲೇ ಧರ್ಮರಾಜ ಹೇಳಿದ. ಈಗ ಭೀಮಸೇನನನ್ನು ಅರ್ಜುನ ತಡೆದ. ಬೇಡ, ಆ ದುರ್ಯೋಧನನ ತಂಗಿ ಗಾಂಧಾರಿಯ ಮಗಳು, ಅವನನ್ನು ಕಂಡಾದರೂ ಬಿಟ್ಟು ಬಿಡೋಣ, ಕೊಲ್ಲುವುದು ಬೇಡ ಅಂತ. ಕೊನೆಗೆ ಅವನ ತಲೆಯನ್ನೆಲ್ಲ ಬೋಳಿಸಿ 5 ಕಡೆ ಸ್ವಲ್ಪ ತಲೆ ಉಳಿಯುವಂತೆ ಮಾಡಿ ಅವನ ವಿಕೃತ ವೇಷವನ್ನು ಮಾಡಿ ಅವನನ್ನು ಎಳೆದುಕೊಂಡು ಬಂದರು. ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಆಗ ಆ ಭೀಮಸೇನ ಜಯದ್ರಥನನ್ನು ಧರ್ಮರಾಜ ಮುಂದೆ ಇಡ್ತಾನೆ. ಆಗ ಧರ್ಮರಾಜ ಪುನಃ ತಮೋವಾಚ ತಥೋ ಜ್ಯೇಷ್ಠೋ ಭ್ರಾತ ಸಪ್ರಣೇಂ ವಚಃ ಮುಂಚೆಯೇನಂ ಅಧಮಾಚಾರಂ. ನಮ್ಮ ಮಾತು ನಮ್ಮ ಮೇಲೆ ಬೆಲೆ ಇದ್ದರೆ ನಮಗೋಸ್ಕರ ಇವನ್ನು ಬಿಡಬೇಕು. ಪುನಃ ಧರ್ಮರಾಜನ ಅನುಕಂಪ. ಆವಾಗ ಈ ಸಂದರ್ಭದಲ್ಲಿ ದ್ರೌಪದಿಯ ವರ್ತನೆ ಹೇಗಿತ್ತು? ಮೊದಲು ಎಷ್ಟು ಮಾತ್ರಕ್ಕೂ ಬಿಡಬಾರದು ಅಂತ ಒತ್ತಾಯ ಮಾಡಿದವನು. ಅವನು ಬಿಡಬಾರದು, ಅವನು ಕೊಂದು ಹಾಕಲೇಬೇಕು ಅಂತ. ಈಗ ದ್ರೌಪದಿ ಹೇಳ್ತಾ ಇದ್ದಾಳೆ, ದಾಸೋಯಂ ಮುತ್ಯತ, ಇವನು ಬೇಕಾದಷ್ಟು ಅವಮಾನ ಆಯಿತು, ತಲೆಯೆಲ್ಲ ಬೋಳಿಸಿ ಆಯಿತು, ಎಲ್ಲ ಮಂಗಳಾರತಿ ಆಗಿದೆ, ಬಿಟ್ಟುಬಿಡಿ ಅಂತ ದ್ರೌಪದಿಯು ಕೂಡ ಭೀಮಸೇನ ಹೇಳಿದರು. ಯಾರ ಮೇಲೆ ಇವನು ಅಪಮಾನ ಮಾಡಿದ, ಆಕ್ರಮಣ ಮಾಡಿದ್ದ ಅಂತ ದ್ರೌಪದಿಯು ಕೂಡ ದಾಸೋಯಂ ಮುಚ್ಯತಾಂ ರಾಜ್ಞ ತ್ವಯಾ ಪಂಚಸಟಕೃತಃ, ಬಿಟ್ಟುಬಿಡಿ ಇವರನ್ನು ಅಂತ ದ್ರೌಪದಿಯು ಕೂಡ ಆ ಸೈನ್ಯವರನ್ನು ಬಿಡುವ ಸಂದೇಶ ಕೊಟ್ಟರು. ಆ ದ್ರೌಪದಿ ಎಷ್ಟೇ ಇದ್ದರೂ ಅವನ ಮಾತೃ ಹೃದಯ. ಮುಂದೆ ಅಶ್ವತ್ಥಾಮ ಅವನ ಎಲ್ಲ ಮಕ್ಕಳನ್ನು ಕೊಂದು ಹಾಕ್ತಾನೆ. ಮಧ್ಯರಾತ್ರಿಯಲ್ಲಿ ಶಿಬಿರಕ್ಕೆ ಬೆಂಕಿ ಹಾಕಿ ಆ ದ್ರೌಪದಿಯ ಎಲ್ಲ ಮಕ್ಕಳು ಕೂಡ ಸುಟ್ಟು ಬೂದಿ ಹಾಕ್ತಾರೆ. ಅಂಥ ದೊಡ್ಡ ಘೋರ ಅಪಚಾರ ಅಶ್ವತ್ಥಾಮ ಮಾಡ್ತಾರೆ. ಭಾರಿ ದುಃಖವಾಯಿತು. ಭೀಮಾರ್ಜುನರು ಆ ಅಶ್ವತ್ಥಾಮನನ್ನು ಹಿಡಿದು ಬಂಧಿಸಿ ದ್ರೌಪದಿಯ ಮುಂದೆ ತರ್ತಾರೆ. ಆಗ ದ್ರೌಪದಿ ಹೇಳೋ ಮಾತು, ಏನೇ ಹೇಳಿ ನಾನು 5 ಮಕ್ಕಳನ್ನು ಕಳ್ಕೊಂಡೆ. ನಮ್ಮ ದ್ರೋಣಾಚಾರ್ಯರ ಪತ್ನಿ, ಅವಳಿಗೂ ಕೂಡ ಮಕ್ಕಳನ್ನು ಕಳೆದುಕೊಳ್ಳುವ ದೌರ್ಭಾಗ್ಯ ಬರಬಾರದು. ಕೃಪಾಚಾರ್ಯರ ತಂಗಿ, ದ್ರೋಣಾಚಾರ್ಯರ ಪತ್ನಿ, ಅಶ್ವತ್ಥಾಮನ ಮಾತೆ, ನನಗೆ ಬಂದ ದುಃಖ ಅವಳಿಗೆ ಬರೋದು ಬೇಡ. 5 ಮಕ್ಕಳು ಸತ್ತು ಹೋಗಿದ್ದಾರೆ ಈ ಅಶ್ವತ್ಥಾಮನಿಂದ. ಅದೇ ದುರ್ಗತಿ, ಅದೇ ದುಸ್ಥಿತಿ ದ್ರೋಣಾಚಾರ್ಯರ ಪತ್ನಿಗೆ, ಅಶ್ವತ್ಥಾಮನ ತಾಯಿಗೆ ಬರಬಾರದು, ಬಿಡಬೇಕು. ಇದು ದ್ರೌಪದಿಯ ಮಾತೃ ಹೃದಯ. ಅಂಥ ಸ್ಥಿತಿಯಲ್ಲಿ 5 ಮಕ್ಕಳನ್ನು ಕೊಂದ ಅಶ್ವತ್ಥಾಮನ ಬಗ್ಗೆಯೂ ಕೂಡ ದ್ರೌಪದಿ ಅನುಕಂಪ ತೋರಿದ್ದಾಳೆ. ಇದೆಲ್ಲ ನಾವು ಬಹಳ ವಿಶ್ಲೇಷಣೆ ಮಾಡಬೇಕಾದ ವಿಷಯ. ಯಾರದು ತಪ್ಪು? ಭೀಮಸೇನ ಕೊಲ್ಲಲೇಬೇಕು ಅಂತ, ಧರ್ಮರಾಜ ಬೇಡ ಬಿಟ್ಟುಬಿಡೋಣ ಅಂತ. ಯಾರದ್ದು ಸರಿ, ಯಾರದ್ದು ತಪ್ಪು? ಧರ್ಮರಾಜನ ಔದಾರ್ಯ, ಅವನ ಅನುಕಂಪ ಶ್ಲಾಘನೀಯ. ಶತ್ರುಗಳ ಬಗ್ಗೆಯೂ ಕೂಡ ಅವಂಥ ಕಾರುಣ್ಯ ತೋರಿಸ್ತಾ ಇದ್ದಾನೆ. ಧರ್ಮರಾಜನ ವರ್ತನೆಯೂ ಸರಿ. ಭೀಮಸೇನ ಇಂಥ ದುಷ್ಟನ್ನು ಬಿಡಲೇಬಾರದು, ಕೊಂದು ಹಾಕಲೇಬೇಕು ಅಂತ ಹಠದಿಂದ ಮುಂದುವರಿದವ, ಅದು ಸರಿಯೇ. ಇಬ್ಬರದ್ದು ಕೂಡ ದೃಷ್ಟಿ. ಅದರಲ್ಲಿ ನಮ್ಮ ದೇಶದಲ್ಲಿ ಇಂಥ ಘಟನೆ ಅನೇಕ ಬಾರಿ ನಡೆದಿದೆ. ದಿಲ್ಲಿಯ ಮೇಲೆ ಅಲ್ಲಾವುದ್ದೀನ್ ಗೋರಿ ಆಕ್ರಮಣ ಆಯಿತು. ಅವನನ್ನು ಅನೇಕ ಬಾರಿ ಪೃಥ್ವಿರಾಜ ಸೋಲಿಸಿದ. ಶರಣಾಗತನಾದ, ಬಿಟ್ಟವ. ಕೊನೆಗೇನಾಯಿತು? ಮತ್ತೆ ಪುನಃ ಆಕ್ರಮಣ ಮಾಡಿ ಜಯಚಂದ್ರನ ಜೊತೆಗೆ ಸೇರಿ ನಮ್ಮ ಹಿಂದೂ ರಾಜರನ್ನೇ ಸೇರಿಸಿಕೊಂಡು ಒಂದು ಕಡೆಯಿಂದ ಜಯಚಂದ್ರ, ಇನ್ನೊಂದು ಕಡೆಯಿಂದ ಅಲ್ಲಾವುದ್ದೀನ್ ಸೈನ್ಯ ಎರಡೂ ಸೇರಿ ದಿಲ್ಲಿಯ ಮೇಲೆ ಆಕ್ರಮಣ ಮಾಡಿ ಪೃಥ್ವಿರಾಜರನ್ನು ಕೊಂದು ಹಾಕಿದರು. ನಮ್ಮ ದೇಶಕ್ಕೆ ದೊಡ್ಡ ಅನರ್ಥ ಆಯಿತು. ದಿಲ್ಲಿಯ ಪತನ ಆಯಿತು. ಮುಂದೆ ಇಡೀ ದೇಶವನ್ನೇ ವಿದೇಶಿಯರು ಆಕ್ರಮಣ ಮಾಡಿದರು. ಇದು ಆ ಪೃಥ್ವಿರಾಜನು ತೋರಿದ ಅನುಕಂಪ. ದುಷ್ಟರ ವಿಷಯದಲ್ಲಿ ಮಿತಿಮೀರಿದ ಅನುಕಂಪ. ಅನೇಕ ಬಾರಿ ಬಂದು ಸೋತು ಶರಣಾಗತನಾದ ಅಂಥೇಳಿ ಬಿಟ್ಟುಬಿಟ್ಟ. ಪರಿಣಾಮ ಏನಾಯಿತು? ಇಡೀ ದೇಶವೇ ಗುಲಾಮಗಿರಿಗೆ ಒಳಗಾಯಿತು. ಪೃಥ್ವಿರಾಜನ ಪತನವಾಯಿತು, ದಿಲ್ಲಿಯ ಪತನ ಆಯಿತು,
ವಿದೇಶಿಯ ರಾಜ್ಯ ಬಂತು. ಆಗಲೇ ಅವನು ಕೊಂದು ಹಾಕಿದ್ದರೆ ದೇಶಕ್ಕೆ ಈ ದುಸ್ಥಿತಿ ಬರ್ತಿರಲಿಲ್ಲ. ಆ ದುಷ್ಟರಲ್ಲಿ ಅಂಥ ಕಾರುಣ್ಯ ಸೌಜನ್ಯ ತೋರಿಸಬಾರದು. ಇದು ಭೀಮಸೇನನ ಒಂದು ನಿಯಮ. ಅವನು ಶುದ್ಧವಾದ ಒಂದು ಕ್ಷತ್ರಿಯ ಧರ್ಮ. ಲೋಕರಕ್ಷಣೆ, ಲೋಕದ ಕಲ್ಯಾಣ ಮುಖ್ಯ. ಅದಕ್ಕಾಗಿ ಅನರ್ಹರಿಗೆ, ದುಷ್ಟರಿಗೆ ಕರುಣೆ ತೋರಿಸಿದರೆ ಪರಿಣಾಮ ಇಡೀ ರಾಷ್ಟ್ರಕ್ಕೆ ಹಾನಿ. ಆ ಪೃಥ್ವಿರಾಜ ಆ ಗೋರಿಯ ಮೇಲೆ ಅನುಕಂಪ ತೋರಿಸಿ ಇಡೀ ದೇಶಕ್ಕೆ ದೊಡ್ಡ ಆಘಾತ ಆಯಿತು. ಅಲ್ಲಿ ಕೊಂದು ಹಾಕಿದರೆ ಪೃಥ್ವಿರಾಜನು ಸಾಯ್ತಾ ಇರಲಿಲ್ಲ, ದಿಲ್ಲಿಯ ಪತನವೂ ಆಗ್ತಾ ಇರಲಿಲ್ಲ. ಹೀಗೆ ನಮ್ಮ ಅನೇಕರ ಹಿಂದಿನವರು ಆ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮ ಸರಿಯಾಗಿ ಕೈಗೊಳ್ಳದಿದ್ದರಿಂದ ಅನರ್ಥವಾಯಿತು. ದುರ್ಯೋಧನ ಸಿಕ್ಕಿದ ಗಂಧರ್ವ ಕೈಯಲ್ಲಿ, ಧರ್ಮರಾಜ ಕರುಣೆ ತೋರಿದ. ನಮ್ಮಲ್ಲಿ ಎಷ್ಟೇ ವಿರೋಧ ಇರಲಿ, ನಮ್ಮ ಒಳಗೆ ನಾವು ಒಂದೇ. ಆದ್ದರಿಂದ ದುರ್ಯೋಧನ ಉಳಿಸಬೇಕು, ಗಂಧರ್ವರಿಂದ ದುರ್ಯೋಧನನ್ನು ಉಳಿಸಬೇಕು ಎಂಬುದಾಗಿ ಧರ್ಮರಾಜ ಅನುಕಂಪ ತೋರಿಸಿದ. ಅಲ್ಲೇ ದುರ್ಯೋಧನನ ಅವನ ಪಾಟಿಗೆ ಬಿಟ್ಟಿದ್ದರೆ ಗಂಧರ್ವರು ಸೆಳೆದುಕೊಂಡು ಹೋಗ್ತಾ ಇದ್ದರು. ಕುರುಕ್ಷೇತ್ರ ಯುದ್ಧವೇ ಆಗ್ತಾ ಇಲ್ಲ, ಎಲ್ಲ ಸರಿಯಾಯಿತು, ಆಗ್ತಿತ್ತು. ಪಾಂಡವರಿಗೆ ರಾಜ್ಯ ದೊರಕ್ತಾ ಇತ್ತು. ಕುರುಕ್ಷೇತ್ರದ ದೊಡ್ಡ ಯುದ್ಧವೇ ಆಗ್ತಾ ಇರಲಿಲ್ಲ. ಆ ದುಷ್ಟರ ಮೇಲೆ ಕಾರುಣ್ಯ ತೋರಿದ್ದರಿಂದ ದುರ್ಯೋಧನ ಉಳಿದ, ಕರ್ಣ ಉಳಿದ. ಅವನು ಒಳ್ಳೆಯ ಬುದ್ಧಿವಂತ. ಮತ್ತಷ್ಟು ಕೆಟ್ಟ ಬುದ್ಧಿಯಿಂದ ಪಾಂಡವರ ವಿರುದ್ಧವಾಗಿ ನಾವು ಏನಾದರೂ ಮಾಡಲೇಬೇಕು ಅಂತ ಇನ್ನೂ ಕೂಡ ಹೋರಾಟ ಮುಂದುವರಿಸಿದ. ಬೇರೆ ರೀತಿಯಿಂದ ತಮ್ಮ ಶಕ್ತಿಯನ್ನು ಬೆಳೆಸಿ ಪಾಂಡವರನ್ನು ಮುಗಿಸಬೇಕು ಅಂತ. ಅವನಿಗೂ ಒಳ್ಳೆಯ ಬುದ್ಧಿ ಬರಲಿಲ್ಲ. ಅವನ ಮೇಲೆ ಕಾರುಣ್ಯ ತೋರಿಸಿ ಅಲ್ಲಿ ಅವನನ್ನು ನಾವು ಉದಾಸೀನ ಅವನನ್ನು ಕೊಲ್ಲಬೇಕಾಗಿರಲಿಲ್ಲ. ಸುಮ್ಮನೆ ಇದ್ದರೆ ಆ ಗಂಧರ್ವರೇ ಬುದ್ಧಿ ಕಲಿಸಿ ದುರ್ಯೋಧನ ರಾಜ್ಯ ಎಲ್ಲ ಭ್ರಷ್ಟವಾಗ್ತಿತ್ತು, ರಾಜ್ಯ ಅವನ ನಷ್ಟವಾಗ್ತಾ ಇತ್ತು, ಯುದ್ಧವೇ ಆಗ್ತಾ ಇರಲಿಲ್ಲ. ಪಾಂಡವರು ಸುಲಭವಾಗಿ ರಾಜ್ಯವನ್ನು ಪಡೆಯಬಹುದಿತ್ತು, ದೇಶಕ್ಕೆ ಒಳ್ಳೆಯದಾಗ್ತಿತ್ತು. ಭೀಮಸೇನನ ಮಾತು, ಅವನ ಆ ಒಂದು ಆಗ್ರಹ ಒಂದು ದೃಷ್ಟಿಯಿಂದ ಒಳ್ಳೆಯದು. ದುಷ್ಟರ ಬಗ್ಗೆ ಅತಿಯಾದ ಅನುಕಂಪ ತೋರಿಸಬಾರದು. ಧರ್ಮರಾಜ ಅನುಕಂಪ ಅಲ್ಲಿ ತೋರಿಸಿದ, ಜಯದ್ರಥರಿಗೆ ಅನುಕಂಪ ತೋರಿಸಿದ. ಪರಿಣಾಮ ಏನಾಯಿತು? ಜಯದ್ರಥ ಪುನಃ ಹೋದ, ಭಾರಿ ಅಪಮಾನ ಆಯಿತು. ಅಪಮಾನ ಆದರೂ ದ್ವೇಷ ಬಿಟ್ಟಿಲ್ಲ, ಪುನಃ ತಪಸ್ಸು ಮಾಡಿದ, ಶಿವನಿಂದ ವರ ಪಡೆದ. ತಾನು ಪಾಂಡವರನ್ನು ಯುದ್ಧದಲ್ಲಿ ಸೋಲಿಸುವ ಶಕ್ತಿ ತನಗೆ ಕೊಡಬೇಕು. ಕೊಟ್ಟರು. ಒಂದು ದಿವಸದ ಯುದ್ಧದಲ್ಲಿ ಮಾತ್ರ ನಿನಗೆ ಆ ಶಕ್ತಿ. ಅವನು ಅಭಿಮನ್ಯು ಯುದ್ಧ ಮಾಡುವಾಗ ಚಕ್ರವ್ಯೂಹದ ಪ್ರವೇಶ ಮಾಡಿದಾಗ ಅವರನ್ನು ರಕ್ಷಿಸಲು ಪಾಂಡವರು ಹೋದರೆ ಆ ವರಬಲದಿಂದ ಜಯದ್ರಥ ತಡೆದ. ಅವರು ಒಳಗೆ ಹೋಗಲಿಲ್ಲ. ಭೀಮಸೇನನು ಕೂಡ ಶಿವನ ಬಲಕ್ಕೆ ಬೆಲೆ ಕೊಟ್ಟ. ಪರಿಣಾಮ ಏನಾಯಿತು? ಅಭಿಮನ್ಯುವಿನ ಹತ್ಯೆಯಾಯಿತು. ಜಯದ್ರಥನು ಅಲ್ಲಿಯೇ ಮುಗಿಸಿದರೆ ಅಭಿಮನ್ಯು ಉಳಿತಿದ್ದ, ಆ ತಪಸ್ಸನ್ನು ಮಾಡ್ತಿರಲಿಲ್ಲ. ಪಾಂಡವರ ಆ ದಿವಸ ಸೋಲುವ ಪ್ರಸಂಗ ಬರುತ್ತಿರಲಿಲ್ಲ. ಹಾಗಾಗಿ ಎಲ್ಲ ಅವರ ಕಾರುಣ್ಯ, ಧರ್ಮರಾಜ ಅನುಕಂಪ ಎಲ್ಲ ಉದಾತ್ತವಾದದ್ದೇ, ಅವರ ಅಭಿನಂದನೀಯರೇ. ಆದರೆ ಕೆಟ್ಟವರಲ್ಲಿ, ಯಾರು ಅಯೋಗ್ಯರು, ಅಪಾತ್ರರು, ಅವರಲ್ಲಿ ಅತಿಯಾದ ದಯ ತೋರಿಸಿದರೆ ಅದರಿಂದ ಅವನಿಗೆ ಮಾತ್ರವಲ್ಲ ಸಮಾಜಕ್ಕೇನೆ ಹಾನಿ ಎಂಬುದು ಈ ಜಯದ್ರಥನ ಕಥೆಯಿಂದ. ಅವನು ಎಷ್ಟು ದುಷ್ಟತನದ ಪರಮಾವಧಿ. ದುರ್ಯೋಧನ ದ್ವೇಷ, ಪ್ರತೀಕಾರ, ಹೊಟ್ಟೆ ಕಿಚ್ಚನ ಪ್ರತಿಮೂರ್ತಿ. ಕಾಮಾಂಧ ಜಯದ್ರಥ ದ್ರೌಪದಿಯ ಮೇಲೆ ಅಂಥ ಅವ್ಯವಹಾರ ಮಾಡಿ ಕೊನೆಗೆ ಹೆದರಿ ಓಡಿ ಹೋದವನನ್ನು ಹಿಡಿದು ಅವನನ್ನು ಮತ್ತೆ ಬಂಧಮುಕ್ತಗೊಳಿಸಿದರು. ಅವನು ಪುನಃ ಹೋಗಿ ತಪಸ್ಸು ಮಾಡಿ ಒಂದು ದಿನದ ಮಟ್ಟಿಗಾದರೂ ಪಾಂಡವರನ್ನು ಸೋಲಿಸುವಂಥ ಶಕ್ತಿಯನ್ನು ಪಡೆದ. ಕುರುಕ್ಷೇತ್ರದಲ್ಲಿ ಅದನ್ನು ಪ್ರಯೋಗಿಸಿದ. ಅಭಿಮನ್ಯು ಮೃತನಾದ. ಹೀಗೆಲ್ಲ ನಾವು ಕೆಟ್ಟವರಲ್ಲಿ ಅನುಕಂಪ ತೋರಬಾರದು ಎಂಬುದನ್ನು ಇತಿಹಾಸದಿಂದಲೂ ಪುರಾಣದಿಂದಲೂ ಕೂಡ ಕಲಿಯಬೇಕು. ದುಷ್ಟರಿಗೆ, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುವವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇವತ್ತು ನಮ್ಮ ದೇಶದಲ್ಲಿ ಅಂಥ ಅತ್ಯಾಚಾರಗಳು ನಡೀತಾ ಇದೆ. ಆದರೆ ಪತ್ರಿಕೆಯಲ್ಲಿ ಮಾತ್ರ ಬರ್ತದೆ, ಮುಂದೆ ಶಿಕ್ಷೆ ಸುದ್ದಿಯೇ ಇಲ್ಲ. ಅತ್ಯಾಚಾರ ನಡೆದವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅತ್ಯಾಚಾರದ ಬಗ್ಗೆ ಒಳ್ಳೆ ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ, ಮತ್ತು ಎಲ್ಲರೂ ಬರೆಯುತ್ತಾರೆ. ಏನಾಯಿತು ಅಂತ ಯಾರಿಗೇ ಗೊತ್ತಾಗೋದಿಲ್ಲ, ಅವರು ತಪ್ಪಿಸಿಕೊಳ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ಪುರಾಣಗಳಿಂದ ನಾವೆಲ್ಲ ಉತ್ತಮ ಸಂದೇಶವನ್ನು, ಇತಿಹಾಸದಿಂದ ಒಳ್ಳೆಯ ಸಂದೇಶ ಪಡೆದು ನಮ್ಮ ದೇಶದ ರಕ್ಷಣೆ, ದುಷ್ಟತನದ ವಿರುದ್ಧವಾಗಿ ಹೋರಾಟ, ದೌಷ್ಟ್ಯಕ್ಕೆ, ಅನ್ಯಾಯಕ್ಕೆ ಇಷ್ಟು ಮಾತ್ರಕ್ಕೂ ಮಣಿಯಬಾರದು. ಅದಕ್ಕೆ ಅನುಕಂಪವನ್ನು ತೋರಿಸಬಾರದು. ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು
ಎಂಬುದೇ ಮಹಾಭಾರತದ ಸಂದೇಶವಾಗಿದೆ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನು ಅನೇಕ ಕಾರ್ಯಕ್ರಮಗಳಿವೆ. ಈ ದಿನ ನಮ್ಮ ಈ ಪರ್ಯಾಯದ ಸಂದರ್ಭದಲ್ಲಿ ನಮ್ಮ ವಿಶೇಷ ಸಹಾಯಕರಾಗಿ ತಮ್ಮ ಜೀವನದ ಉದ್ದಕ್ಕೂ ಕೂಡ ನಮ್ಮ ಸಂಸ್ಥೆಗೆ ಉತ್ತಮ ಸೇವೆ ಸಲ್ಲಿಸಿದ ವಿಷ್ಣುಮೂರ್ತಿ ಏರ್ಕಾಡಿತ್ತಾಯರು. ಅವರು 90 ವರ್ಷ ಹಿರಿಯರು, 95 ವರ್ಷದ ಹಿರಿಯರು. ಆದರೆ ಈಗಲೂ ಕೂಡ ನಮ್ಮ ಸಂಸ್ಥೆಯ ಕಾರ್ಯ ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಜ್ಞೆ ವಿದ್ಯಾಪೀಠದ ಮ್ಯಾನೇಜಿಂಗ್ ಟ್ರಸ್ಟ್ ಮತ್ತು ಅಖಿಲ ಭಾರತ ಮಾಧ್ಯಮ ಮಂಡಳದ ಅಧ್ಯಕ್ಷರಾಗಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿ ಈಗ ತಾನೇ ನಿವೃತ್ತರಾಗಿದ್ದಾರೆ. ಆದರೂ ಅವರ ಉತ್ಸಾಹ, ಅವರ ಮಾರ್ಗದರ್ಶನ ನಡೀತಾ ಇದೆ. ಅವರೆಲ್ಲದಕ್ಕೂ ಕೂಡ ತಮ್ಮ ಸಲಹೆ ನೀಡುತ್ತಲೇ ಇದ್ದಾರೆ. ಇನ್ನೂ ಅವರು ಆಕ್ಟಿವ್ ಆಗಿದ್ದಾರೆ. ಓವರ್ಸೀಸ್ ಬ್ಯಾಂಕಿನ ಚೇರ್ಮನರಾಗಿ ಆರ್ಥಿಕ ಬ್ಯಾಂಕಿಂಗ್ ವಿಭಾಗದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರು ನಿವೃತ್ತರಾದ ನಂತರ ತಮ್ಮ ಕಾರ್ಯವನ್ನು ನಮ್ಮ ಸಮಾಜದ ಬಗ್ಗೆ, ನಮ್ಮ ಆಚಾರ್ಯರ ಸಿದ್ಧಾಂತ ಬಗ್ಗೆ ತಮ್ಮ ಸೇವೆಯನ್ನು ಅರ್ಪಿಸಿದ್ದಾರೆ. ಅಲ್ಲಿಂದಿನ ಅಖಿಲ ಭಾರತ ಮಾಧ್ಯಮ ಮಂಡಳದ ಅಧ್ಯಕ್ಷರಾಗಿ ಮತ್ತು ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಬೆಳವಣಿಗೆಗಾಗಿ ಅದಕ್ಕೆ ಬೇಕಾದ ಸೂಕ್ತ ಸಲಹೆ ಯೋಜನೆಗಳನ್ನು ರೂಪಿಸಿ ಎಲ್ಲ ರೀತಿಯಿಂದ ಅಪ್ರತಿಮ ಸೇವೆಯನ್ನು ಸಲ್ಲಿಸಿದವರು ಅಂದರೆ ವಿಷ್ಣುಮೂರ್ತಿ ಏರ್ಕಾಡಿತ್ತಾರು ಎಂಬುದನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಹಿರಿಯ ಚೇತನ ಅವರನ್ನಿಗೆ ಶ್ರೀಕೃಷ್ಣನ ಈ ಪರ್ಯಾಯದ ಸಂದರ್ಭದಲ್ಲಿ ಇಷ್ಟವರೆಗೆ ನಮಗೆ ಅತ್ಯಂತ ಸಹಾಯಕರಾಗಿ ನಮ್ಮ ಎಲ್ಲ ಕಾರ್ಯದಲ್ಲಿಯೂ ಕೂಡ ನಮ್ಮ ಜೊತೆಗೆ ನಿಂತು ವಿಶಿಷ್ಟ ಸಹಾಯವನ್ನು ಸಲ್ಲಿಸಿದ ವಿಷ್ಣುಮೂರ್ತಿ ಏರ್ಕಾಡಿತ್ತಾಯರಿಗೆ ಇನ್ನೂ ಶತಮಾನದ ಆಯುಷ್ಯ ಆರೋಗ್ಯ ಕೊಟ್ಟು ಅವರಿಂದ ನಮ್ಮ ಸಮಾಜಕ್ಕೆ, ನಮ್ಮ ಆಚಾರ್ಯ ಸಿದ್ಧಾಂತಕ್ಕೆ ವಿಶೇಷ ಸೇವೆ ನಿರಂತರ ಸಲ್ಲುವಂತಾಗಲಿ ಎಂಬುದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅವರನ್ನಿಗೆ ಶ್ರೀಕೃಷ್ಣ ರಾಮ ವಿಠ್ಠಲ ಅನುಗ್ರಹ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದೆ. ಸ್ವಲ್ಪ